ನೀವು ಕ್ಯಾಂಡಲ್ಸ್ಟಿಕ್ ಪ್ಯಾಟ್ರನ್ ಅಂತ ಹೊಡೆದ್ರೆ ಎಷ್ಟು ಒಂದು 50ರಿಂದ 60 ಕ್ಯಾಂಡಲ್ಸ್ಟಿಕ್ ಪ್ಯಾಟ್ರನ್ ತೋರಿಸುತ್ತೆ. ಸೊ ಅವೆಲ್ಲ ಕಲಿತಾ ಕೂತ್ಕೊಂಡ್ರೆ ಸೊ ನಮ್ಮ ಆ ಚಾರ್ಟು ನೋಡಬೇಕಾದ್ರೆ ಸೊ ಇದು ಈ ಕ್ಯಾಂಡಲ್ಸ್ಟಿಕ್ ಪ್ಯಾಟ್ರನ್, ಇದು ಆ ಕ್ಯಾಂಡಲ್ಸ್ಟಿಕ್ ಪ್ಯಾಟ್ರನ್. ಸೊ ನೋಡ್ತಾ ನೋಡ್ತಾ ಹಂಗೆ ಅಂದರೆ ಮೆಂಟಲಿನೂ ಹೆವಿ ಡಿಸ್ಟರ್ಬೆನ್ಸ್ ಆಯ್ತದೆ. ಸೊ ಅದಕ್ಕೋಸ್ಕರ ಪರ್ಟಿಕ್ಯುಲರಾಗಿ ನಾನು ಯೂಸ್ ಮಾಡೋಂಥ 4 ಕ್ಯಾಂಡಲ್ಸ್ಟಿಕ್ ಪ್ಯಾಟ್ರನ್ ನೀವು ಇಷ್ಟು ಬಿಟ್ಟರೆ ಯಾವುದು ನೀವು ತಲೆನೂ ಕೆಡ್ಸ್ಕೊಳ್ಳಬೇಡಿ, ನೋಡಲೇಬೇಡಿ. ಇನ್ನು ಯಾವುದೇ ಫಾರ್ಮ್ ಆದ್ರೂ ಅದು ಫುಲ್ ಕನ್ಫ್ಯೂಸಲ್ಲೇ ಇರ್ತದೆ, ಆಲ್ಮೋಸ್ಟ್ ಕನ್ಫ್ಯೂಸಲ್ಲೇ ಇರ್ತದೆ. ಇನ್ನು ಇವು 4 ಬಿಟ್ಟರೆ ಹ್ಯಾಂಗಿಂಗ್ ಮ್ಯಾನು ಮತ್ತು ಶೂಟಿಂಗ್ ಸ್ಟಾರ್ ಐತೆ. ಸೊ ಅಷ್ಟೇ, ಇವು 4 ಮಾತ್ರ ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟು. ಫಸ್ಟ್ ಬಂದು ಬುಲ್ಲಿ ಸೆಂಗಲ್ ಫಿನ್ನು ಮತ್ತು ಬೇರೆ ಸೆಂಗಲ್ ಫಿನ್ನು. ಬುಲ್ಲಿ ಸೆಂಗಲ್ ಫಿನ್ ಏನಂದರೆ ಸೊ ಫುಲ್ಲು ಡೌನ್ ಟ್ರೆಂಡ್ ಇರುತ್ತೆ. ಸೊ ಡೌನ್ ಟ್ರೆಂಡಲ್ಲಿ ಒಂದು ರೆಡ್ ಕ್ಯಾಂಡಲ್ ಆಗುತ್ತೆ. ಆ ರೆಡ್ ಕ್ಯಾಂಡ್ಲು ಬಾಡಿ ಇರ್ತದಲ್ಲ, ಈ ಬಾಡಿನ ಈ ಗ್ರೀನ್ ಕ್ಯಾಂಡ್ಲು ಬಾಡಿ ಫುಲ್ ಕವರ್ ಆಗಬೇಕು, ಬಾಡಿ ಕವರ್ ಆಗಬೇಕು. ಮತ್ತು ಈ ರೆಡ್ ಕ್ಯಾಂಡ್ಲು ಉದ್ದ ವಿಕ್ಕಿದ್ರೂ ಓಕೆ ನಡೆಯುತ್ತೆ, ಆದರೆ ಮೇಲ್ಗಡೆ ಉದ್ದ ವಿಕ್ಕಿರಬಾರ್ದು. ಯಾಕಂದರೆ ಮೇಲಿಂದ ಏನೋ ಸೆಲ್ಲರ್ಸು ಕೆಳಗಡೆ ತಳಿತಾರೆ ಅಂತ ಅರ್ಥ ಆಗುತ್ತದು. ಸೊ ಈ ಥರ ಫುಲ್ಲು ಕವರ್ ಆಗಿ ಕ್ಲೋಸ್ ಆಗಬೇಕು ಬಾಡಿ. ಅಂದರೆ ಈ ವಿಕ್ಕೇನು ಕವರ್ ಆಗೋದು ಬೇಡ, ಅವಶ್ಯಕತೆ ಇಲ್ಲ. ಈ ವಿಕ್ಕು ಹೋದ್ರೂ ಆಗುತ್ತೆ, ಬಟ್ ಬಾಡಿ ಮಾತ್ರ ಫುಲ್ ಕವರ್ ಆಗಬೇಕು. ಈ ಬಾಡಿನ ಫುಲ್ ಕವರ್ ಆಗಬೇಕು. ಇದು ಬುಲ್ಲಿ ಸೆಂಗಲ್ ಫಿನ್ನು. ಇಲ್ಲಿ ಒಂದು ಸಪೋರ್ಟ್ ಇರಬೇಕು, ಡೌನ್ ಟ್ರೆಂಡ್ ಬಂದಿರಬೇಕು, ಸಪೋರ್ಟು ಇರಬೇಕು. ಸಪೋರ್ಟ್ ಒಂದಾದರೆ ಈ ಕ್ಯಾಂಡಲ್ಸ್ಟಿಕ್ 2 ಈ ಥರ ಇರಬೇಕು. ನೆಕ್ಸ್ಟ್ ಇದ್ರ ಜೊತೆಗೆ ಕನ್ಫರ್ಮೇಷನ್ಗೆ ಇನ್ನೂ ಜಾಸ್ತಿ ಅಂದರೆ ಮೂವಿಂಗ್ ಅವರೇಜು ಮತ್ತು RSI ಮತ್ತು ಫಿಬೊನಾಚಿ ಸಪೋರ್ಟು, ಈ 3, 4, 5 ಈ ಥರ ಎಲ್ಲ ಕನ್ಫರ್ಮೇಷನ್ನು ತಗೋಬೇಕಾಯ್ತದೆ. ಸೊ ಮಿನಿಮಮ್ 3 ಇರಬೇಕು. ಸಪೋರ್ಟಲ್ಲಿ ಇರಬೇಕು, ಎಂಗಲ್ ಫಿಲ್ ಕ್ಯಾಂಡಲರು ಆಗಿರಬೇಕು. ಮೂವಿಂಗ್ ಅವರೇಜು 9 ಅಥವಾ 20 ಮೂವಿಂಗ್ ಅವರೇಜಲ್ಲಿ ಯಾವ್ದಾರು ಒಂದಕ್ಕೆ ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗ್ತಾ ಇರಬೇಕು. ಇಲ್ಲಾಂದರೆ ಫಿಬೊನಾಚಿನಾರು ಇರಬೇಕು. ಸೊ ಈ ಥರ 3 ಕನ್ಫರ್ಮೇಷನ್ ಇರಬೇಕು. ಸೊ ಇದು ಬುಲ್ಲಿ ಸೆಂಗಲ್ ಫಿನ್ನು. ಇನ್ನು ಬೇರೆ ಸೆಂಗಲ್ ಫಿನ್ ಬಂದು ಸೊ ಸ್ಟ್ರಾಂಗ್ ಅಪ್ ಟ್ರೆಂಡ್ ಇರ್ತದೆ. ಅಪ್ ಟ್ರೆಂಡಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಆಯ್ತದೆ. ಸೊ ಮೇಲ್ಗಡೆ ಗ್ರೀನ್ ಕ್ಯಾಂಡಲ್ ಇರ್ತದೆ. ಆ ಗ್ರೀನ್ ಕ್ಯಾಂಡಲ್ ಬಾಡಿನ ಈ ಬಾಡಿ ಫುಲ್ ಕವರ್ ಆಗಬೇಕು, ಬಾಡಿ ಕವರ್ ಆಗಬೇಕು. ಅರ್ಥ ಆಯ್ತಾ? ಬಾಡಿ ಕವರ್ ಆಗಬೇಕು. ಮೇಲ್ಗಡೆ ವಿಕ್ಕಿದ್ರೂ ನಡೆಯುತ್ತೆ, ಬಟ್ ಕೆಳಗಡೆ ಈ ಗ್ರೀನ್ ಕ್ಯಾಂಡಲ್ ಜಾಸ್ತಿ ವಿಕ್ಕಿರಬಾರ್ದು. ಅಂದರೆ ಅದೇ ಹೇಳಿದ ಅರ್ಥ ಆಯ್ತಲ್ಲ, ಇಲ್ಲಿ ಜಾಸ್ತಿ ಉದ್ದ ವಿಕ್ಕಿತ್ತು ಅಂದರೆ ಇಲ್ಲಿ ಏನೋ ಬಯರ್ಸ್ ಇನ್ನೂ ಮೇಲ್ಗಡೆ ತಳ್ತಾ ಇದ್ದಾರೆ, ಇನ್ನೂ ಸ್ಟ್ರಾಂಗ್ ಐತೆ, ಈ ಕ್ಯಾಂಡಲ್ ಇನ್ನೂ ಸ್ಟ್ರಾಂಗ್ ಐತೆ, ಎಲ್ಲ ಬಯರ್ಸ್ ಎಲ್ಲ ಕೂತಿದ್ದಾರೆ ಅಂತ ಅರ್ಥ ಆಗುತ್ತೆ. ಸೊ ಹಂಗಾಗಿ ಇಲ್ಲಿ ಜಾಸ್ತಿ ವಿಕ್ಕಿರಬಾರ್ದು. ಇದು ಮೇಲ್ಗಡೆ ವಿಕ್ಕಿದ್ರು ನಡೆಯುತ್ತೆ, ಮೇಲ್ಗಡೆ ಇದು ಅಷ್ಟೇ, ಮೇಲ್ಗಡೆ ಎಷ್ಟು ಇದ್ರೂ ನಡೆಯುತ್ತೆ ವಿಕ್ಕು, ಬಟ್ ಬಾಡಿ ಕವರ್ ಆಗಿರಬೇಕು. ಸ್ಟ್ರಾಂಗು ಬೇರೆ ಕ್ಯಾಂಡಲ್ ಆಗಿರಬೇಕು ಇದು, ಆಯಿತಾ? ಬೇರೆ ಸಿಂಗಲ್ ಫಿನ್ನು. ಸೊ ಇದೊಂದು ಆಯಿತು. ಇನ್ನು ಮಾರ್ನಿಂಗ್ ಸ್ಟಾರು. ಸೊ ಮಾರ್ನಿಂಗ್ ಸ್ಟಾರ್ ಅಷ್ಟೇ, ಇದಂತೂ ಹೆವಿ ಇಂಪಾರ್ಟೆಂಟು. ಮಾರ್ನಿಂಗು ಮತ್ತು ಈವ್ನಿಂಗು ಬೇರಿಶು ಬುಲ್ಲಿಶು ಇವಂತೂ ಬತ್ತನೇ ಇರ್ತವೆ, ಅವಾಗ ಬತ್ತನೇ ಇರ್ತವೆ. ಇನ್ನು ಅಷ್ಟೊಂದು ಕಾಣಿಸೋದು ಇಲ್ಲ, ಗೊತ್ತಾಗೋದು ಇಲ್ಲ ಬೇರೆ ಬಂದ್ರೂ. ಇವಂತೂ ಬತ್ತನೇ ಇರ್ತವೆ ಮಾರ್ನಿಂಗ್ ಸ್ಟಾರು ಮತ್ತು ಈವ್ನಿಂಗ್ ಸ್ಟಾರು. ಮಾರ್ನಿಂಗ್ ಸ್ಟಾರ್ ಏನಂದರೆ ಸ್ಟ್ರಾಂಗ್ ಸೆಲ್ಲಿಂಗ್ ಇರಬೇಕು. ಈ ಫಸ್ಟ್ ಕ್ಯಾಂಡಲ್ ಇರ್ತದಲ್ಲ, ಈ ಫಸ್ಟ್ ಕ್ಯಾಂಡಲ್ ಹೆವಿ ಸ್ಟ್ರಾಂಗು ರೆಡ್ ಕ್ಯಾಂಡಲ್ ಆಗಿರಬೇಕು. ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಅಂದರೆ ಅರ್ಥ ಮಾಡ್ಕೊಳ್ಳಿ ನೀವೇ. ಅಂದರೆ ಈ ಥರ ಏನಾದ್ರು ರೆಡ್ ಕ್ಯಾಂಡಲ್ ಆದರೆ ಅದು ವೀಕು. ಸೊ ಇದಕ್ಕಿಂತ ಒಂದು ಸ್ವಲ್ಪ ಬಾಡಿ ಜಾಸ್ತಿ ಇದ್ದರೆ ಇದು ಇನ್ನೂ ವೀಕು. ಈ ಥರ ಇದು ಸ್ಟ್ರಾಂಗು. ಮಾಮೂಲಿ ಒಂದು ರೆಡ್ ಕ್ಯಾಂಡಲ್, ಇದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಆಗಿರಬೇಕು. ಎರಡನೇ ಕ್ಯಾಂಡ್ಲು ಕಲರ್ ಯಾವ್ದಾದ್ರು ಇರಲಿ, ಈ ಕಲರ್ ಇಂಪಾರ್ಟೆಂಟ್ ಆಗಲ್ಲ, ಬಟ್ ಸ್ಮಾಲ್ ಕ್ಯಾಂಡಲ್ ಆಗಿರಬೇಕು. ಅಂದರೆ ಲೈಕ್ ಡೋಜಿ ಥರ ಚಿಕ್ಕ ಕ್ಯಾಂಡಲ್ ಆಗಿರಬೇಕು, ಬಾಡಿ ಚಿಕ್ಕಿರಬೇಕು, ವಿಕ್ ಚಿಕ್ಕಿರಬೇಕು, ಸ್ವಲ್ಪ ಚಿಕ್ಕ ಕ್ಯಾಂಡಲ್ ಆಗಿರಬೇಕು ಎರಡನೇ ಕ್ಯಾಂಡ್ಲು. ಇನ್ನು ಮೂರನೇ ಕ್ಯಾಂಡ್ಲು ಬಂದು ಇಂಪಾರ್ಟೆಂಟು. ಮೂರನೇ ಕ್ಯಾಂಡ್ಲು ಈ ಫಸ್ಟ್ ಕ್ಯಾಂಡ್ಲನ್ನ 50% ಎಬೋ ಕ್ಲೋಸ್ ಆಗಬೇಕು ಮೇಲ್ಗಡೆ. ಇದು ಬೇಕಾದರೆ ಇಲ್ಲಾದರೂ ಕ್ಲೋಸ್ ಅಲ್ಲಿ, ಸ್ಟ್ರೈಟ್ ಕಾರು ಕ್ಲೋಸ್ ಅಲ್ಲಿ, ಎಷ್ಟು ದೂರ ಕಾರು ಕ್ಲೋಸ್ ಅಲ್ಲಿ, ಒಟ್ಟಿನಲ್ಲಿ ಇದ್ರ ಮೇಲ್ಗಡೆ ಬಂದು ಕ್ಲೋಸ್ ಆಗಬೇಕು ಮೂರನೇ ಕ್ಯಾಂಡ್ಲು. ಇದು ಸಪೋರ್ಟ್ ಲೆವೆಲಲ್ಲಿ ಬರಬೇಕು. ಮತ್ತು 4 ಕನ್ಫರ್ಮೇಷನು, ಇವೆಲ್ಲ ಕನ್ಫರ್ಮೇಷನ್ ಸಿಕ್ಕಿದ್ರೆ ಆರಾಮಾಗಿ ಟ್ರೇಡ್ ಆಗ್ಬೋದು. ಸಪೋರ್ಟಲ್ಲಿ ಇರಬೇಕು, ಇರಬೇಕು, ಏನೋ ಕ್ಯಾಂಡಲ್ಸ್ಟಿಕ್ ಫಾರ್ಮೇಷನ್ ಆಗಿರಬೇಕು, ಫಿಬೊನಾಚಿ, ಮೂವಿಂಗ್ ಅವರೇಜು, ಅಲ್ಲಿ RSI ಏನಾದರೂ ಒಂದು ಕನ್ಫರ್ಮೇಷನ್ ಕೊಡಬೇಕು ಜೊತೆಗೆ. ಸೊ ಆವಾಗ ಐ ಪ್ರಾಬಬಿಲಿಟಿ ಇರ್ತದೆ ಟ್ರೇಡು. ನೆಕ್ಸ್ಟ್ ಬಂದು ಈವ್ನಿಂಗು ಸೇಮ್. ನೆಕ್ಸ್ಟ್ ಬಂದು ಈವ್ನಿಂಗ್ ಸ್ಟಾರು ಸೇಮು, ಅಪ್ ಟ್ರೆಂಡಲ್ಲಿ ಇರಬೇಕು. ಸೊ ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಆಗಬೇಕು. ಓಕೆನಾ? ಅರ್ಥ ಆಯ್ತಾ? ಕ್ಯಾಂಡಲ್ ನೋಡಿದ್ರೆ ಅದೊಂದು ಸ್ಟ್ರಾಂಗ್ ಆಗಿರ್ತದೆ ಬೈಯಿಂಗ್ ಕ್ಯಾಂಡಲ್. ಸೊ ಅದಾದಮೇಲೆ ನೆಕ್ಸ್ಟು ಒಂದು ಚಿಕ್ಕದು ಡೋಜಿ ಥರ ಕ್ಯಾಂಡಲ್ ಆಗಿರಬೇಕು. ಈ ಡೋಜಿ ಕ್ಯಾಂಡಲ್ ಏನು ಸೂಚಿಸ್ತದೆ ಸೈಕಾಲಜಿ ಅಂದರೆ, ಸೊ ಇನ್ನು ಬೈಯರ್ಸು ಜಾಸ್ತಿ ಏನೋ ಮೇಲ್ಗಡೆ ಪ್ರೈಸ್ ಹೋಗೋಕ್ಕೆ ಪುಷ್ ಮಾಡ್ತಾ ಇಲ್ಲ ಅಂತ ತೋರಿಸುತ್ತೆ. ಸೊ ಆಮೇಲೆ ಸೆಲ್ಲರ್ಸ್ ಕೂಡ ಮೇಲ್ಗಡೆಯಿಂದ ಪ್ರೈಸ್ನ ಕೆಳಗಡೆ ತಳಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ತೋರಿಸುತ್ತೆ. ಅವಾಗ ಅದು ಒಂಥರ ಇಂಡಿಸಿಷನ್ ಕ್ಯಾಂಡಲ್ ಆಗಿ ಉಳ್ಕೊಳ್ಳುತ್ತೆ. ನೆಕ್ಸ್ಟು ಇನ್ನು ಮೂರನೇ ಕ್ಯಾಂಡ್ಲು ಬಂದು ಫಸ್ಟ್ ಕ್ಯಾಂಡ್ಲು ಕೆಳಗಡೆ 50% ಕೆಳಗಡೆ ಬಂದು ಕ್ಲೋಸ್ ಆಗಬೇಕು. ಸೊ ಬಾಡಿ ಎಲ್ಲರೂ ಕ್ಲೋಸ್ ಆಗ್ಬೋದು 50%. ಈ ಫಸ್ಟ್ ಕ್ಯಾಂಡಲ್ ಇರ್ತದಲ್ಲ, ಇದಂತೂ ಇಂಪಾರ್ಟೆಂಟು. ಆಮೇಲೆ ಇನ್ನೊಂದು ಸುಮಾರು ಕ್ಯಾಂಡ್ಲು ಇದೇ ಥರ ಫಾರ್ಮ್ ಆಯ್ತಾ ಅದೇನಾಯ್ತಾ ಇರ್ತದೆ ಅಂದರೆ, ಫಸ್ಟ್ ಕ್ಯಾಂಡಲ್ ಆಗುತ್ತೆ ಸ್ಟ್ರಾಂಗು ಗ್ರೀನು, ಸೆಕೆಂಡ್ ಕ್ಯಾಂಡ್ಲು ಸ್ಮಾಲ್ ಆಗುತ್ತೆ, ಮೂರನೇ ಕ್ಯಾಂಡ್ಲು ಬಂದು ಬಾಡಿ ಇನ್ನೂ ಇಲ್ಲೇ ಬಂದು ಕ್ಲೋಸ್ ಆಗಿಬಿಡುತ್ತೆ. ಈ 50% ಹೋಗಿರೋದೇ ಇಲ್ಲ, ಇಲ್ಲೇ ಬಂದು ಕ್ಲೋಸ್ ಆಗಿಬಿಡ್ತದೆ. ಅದಕ್ಕಂತೂ ಅದು ಕೂಡ ನಡೆಯುತ್ತೆ, ಬಟ್ಟು ಏನಂದರೆ ಇಷ್ಟು ಸ್ಟ್ರಾಂಗ್ ಆಗಿರೋದಿಲ್ಲ. ಇದು ಸ್ಟ್ರಾಂಗ್ ಆಗಿರುತ್ತೆ, ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ಅದು ಆ ಥರಲ್ಲೂ ಟ್ರೇಡ್ ಮಾಡ್ಬೋದು. ಅದರಲ್ಲಿ ಏನು ಮಾಡಬೇಕು ಅಂದರೆ, ಈ ಕನ್ಫರ್ಮೇಷನ್ಗಳೆಲ್ಲ ಇದ್ದರೆ ಓಕೆ ನಡೆಯುತ್ತೆ, ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡಬೇಡಿ. ಸೊ ಅದೊಂದು ಮೇಲ್ಗಡೆ ರೆಸಿಸ್ಟೆನ್ಸ್ ಇದ್ದು ಈ ಥರ ಆದರೆ ಓಕೆ 100% ಓಕೆ ನಡೆಯುತ್ತೆ. ಬಟ್ ಇಲ್ಲ ಅಂದರೆ ಅದೊಂದು 50-50 ಇರ್ತದೆ. ಆ ಥರ ಏನಾದ್ರು ಇಲ್ಲೇ ಬಂದು 50 ಬಿಲೋಗಿಂತ ಏನಾದ್ರು ಬಾಡಿ ಕ್ಲೋಸ್ ಆದರೆ 50% ಇರ್ತದೆ. ಸೊ ಇದು 4 ಕ್ಯಾಂಡಲ್ ಸ್ಟಿಕ್ಕು. ನೆಕ್ಸ್ಟು
ಲಾಸ್ಟ್ ಬಟ್ ಲೀಸ್ಟು ಹ್ಯಾಂಗಿಂಗ್ ಮ್ಯಾನು ಮತ್ತು ಶೂಟಿಂಗ್ ಸ್ಟಾರು. ಸೊ ಇವೇನಂದರೆ ಈ ಕ್ಯಾಂಡಲ್ ನೋಡಿದ್ರೆ ನಂಗೆ ಗೊತ್ತಾಗ್ಬಿಡ್ತದೆ. ಸೊ ಸ್ಟ್ರಾಂಗು ಡೌನ್ ಟ್ರೆಂಡ್ ಇರಬೇಕು. ನೆಕ್ಸ್ಟ್ ಇದು ಅಪ್ ಟ್ರೆಂಡಿಗೆ ಕನ್ವರ್ಟ್ ಆಗ್ತದೆ. ಇಲ್ಲಿ ಏನೋ ಬಯಸ್ಸು ಅಟ್ಯಾಕ್ ಮಾಡಿ ಸೊ ನಮಗೆ ಕ್ಯಾಂಡ್ಲು ಇಲ್ಲಿ ಓಪನ್ ಆಯ್ತದೆ. ಇಲ್ಲಿ ಓಪನ್ ಆಗಿದ್ದು ಫುಲ್ ಸೆಲ್ಲರ್ಸ್ ಆಕ್ಟಿವೇಟ್ ಆಗಿ ಕೆಳಗಡೆ ತಳ್ತಾರೆ. ಸೊ ನೆಕ್ಸ್ಟು ಈ ಮತ್ತೆ ಬಯರ್ಸ್ ಬಂದು ಇಲ್ಲಿ ಬಂದು ಇಲ್ಲಿ ಮತ್ತೆ ಕ್ಲೋಸ್ ಮಾಡ್ತಾರೆ. ಸೊ ಇದು ಸುಸ್ತದೆ, ಸ್ಟ್ರಾಂಗ್ ಬೈಯಿಂಗ್ ಅಂತ ಸುಸ್ತದೆ. ಸೊ ಇದು ಹ್ಯಾಂಗಿಂಗ್ ಮ್ಯಾನು. ಸೊ ಇದು ಅಷ್ಟೇ, ಇದೊಂದು ಸಪೋರ್ಟ್ ಲೆವೆಲಲ್ಲಿ ಬರಬೇಕು. ಬಟ್ ನಿಮಗೆ ಇಟಲ್ಲಿ ಬಂದರೆ ಚಾರ್ಟಲ್ಲಿ ಬಂದರೆ ಕನ್ಫ್ಯೂಸ್ ಆಯ್ತದೆ. ಇವಂತೂ ಬುಲ್ಲಿಶು, ಬೇರಿಶು, ಮಾರ್ನಿಂಗು, ಈವ್ನಿಂಗು ಇವಂತೂ ಚಾರ್ಟಲ್ಲಿ ಸ್ಪಷ್ಟವಾಗಿ ಕಣ್ಣಲ್ಲಿ ಕುಕ್ತ ಕಾಣಿಸ್ತದೆ. ಇದು ಅಷ್ಟೇ ಕಾಣಿಸ್ತದೆ, ಬಟ್ ಅದು ಕನ್ಫ್ಯೂಸ್ ಸ್ಟೇಜಲ್ಲಿ ಇರ್ತದೆ. ಅಂದರೆ ಜಾಸ್ತಿ ಉದ್ದ ವಿಕ್ಕಾಗ್ಬಿಡ್ತದೆ. ಉದ್ದ ವಿಕ್ಕಾದಾಗ ಸ್ಟಾಪ್ ಲಾಸೇ ಜಾಸ್ತಿ ಆಗ್ಬಿಡ್ತದೆ, ಹೆವಿ ಸ್ಟಾಪ್ ಲಾಸ್ ಆಗ್ಬಿಡ್ತದೆ. ಸ್ಟಾಪ್ ಲಾಸು ಅಷ್ಟೊಂದು ಕೊಡೋಕ್ಕಾಗೋದಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಬಂದು ಫಾರ್ಮ್ ಆಗ್ಬಿಡ್ತದೆ. ಆವಾಗ ವೆಯ್ಟ್ ಮಾಡೋದು ಮತ್ತು ಫೇಸನ್ಸು ಒಂದು ಸ್ವಲ್ಪ ಹಿಂಸೆ ಆಗುತ್ತೆ. ಸೇಮ್ ಅಷ್ಟೇ ಶೂಟಿಂಗ್ ಸ್ಟಾರು ಅಷ್ಟೇ. ಸೊ ಇಲ್ಲೂ ಓಪನ್ ಆಗುತ್ತೆ. ಓಪನ್ ಆಗಿದ್ದ ಬಾಡಿನ ಅಂದರೆ ಬೈಯರ್ಸು ಫುಲ್ಲು ಮೇಲ್ಗಡೆ ಹೋಗ್ತಾರೆ. ನೆಕ್ಸ್ಟು ತಿರ್ಗಾ ಸೆಲ್ಲರ್ಸ್ ಅಟ್ಯಾಕ್ ಮಾಡಿ ತಿರ್ಗಾ ತಂದು ಇಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಸೊ ಈ ಕ್ಯಾಂಡಲ್ಸ್ಟಿಕ್ ನೋಡಿದ್ರೆ ಗೊತ್ತಾಗುತ್ತೆ. ನೀವು ಕ್ಯಾಂಡಲ್ಸ್ಟಿಕ್ ಪ್ಯಾಟ್ರನ್ ನೇಮ್ ನೆನ್ಪಿಟ್ಕೊಳ್ತೀವಿ ಹೋದ್ರೂ ಅಂದರೆ ಅದು ಅಲ್ಲಿ ಯಾವ ಥರ ರಿಯಾಕ್ಟ್ ಆಯ್ತಾ ಕ್ಯಾಂಡಲ್ಲು ಚಾರ್ಟು ಅಂತ ನೀವು ನೋಡಲೇಬೇಕಾಗ್ತದೆ. ಇವಾಗ ಎಕ್ಸಾಂಪಲ್ ಇದೇನೆ, ಈ 3 ಕ್ಯಾಂಡಲನ್ನು ತಗೊಂಡ್ರೆ ಇವಾಗ ಫಸ್ಟ್ ಕ್ಯಾಂಡ್ಲು ಓಕೆ, ಇವಾಗ ಎಕ್ಸಾಂಪಲ್ ಸೆಕೆಂಡ್ ಕ್ಯಾಂಡ್ಲು, ಇನ್ನು 3ನೇ ಕ್ಯಾಂಡ್ಲು 50 ಅಬವ್ ಕ್ಲೋಸ್ ಆಯಿತು. ಸೊ ಈ 3 ಕ್ಯಾಂಡ್ಲು ಕಾಂಬೈನ್ ಮಾಡ್ತು ಅಂದರೆ ಇದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಆಗಿರ್ತದೆ ಆಯಿತಾ. ಇವು ಯಾವ ಕ್ಯಾಂಡಲ್ ಆಗಿರೋ ನೋಡ್ತದೆ. ಈ 3 ಕ್ಯಾಂಡಲ್ ಕಾಂಬಿನೇಷನ್ ಆಯಿತು ಅಂದರೆ ಸೊ ಇದು ನೋಡಿ, ಇದು ಓಪನ್ ರೆಡ್ ಕ್ಯಾಂಡಲ್ ಅಂದರೆ ಓಪನ್ ಇಲ್ಲಾಗಿರ್ತದೆ. ಓಪನು ಈ 50 ಅಬವ್ ಎಲ್ಲರೂ ಕ್ಲೋಸ್ ಆಗಿರ್ಬೋದು. ಓಪನ್ ಆಗಿರೋದು ಫುಲ್ ಇಲ್ಲಿ ತನಕ ಬಂದು ಹೋಗಿ ಈ ಲಾಸ್ಟಲ್ಲಿ ಗ್ರೀನ್ ಕ್ಯಾಂಡಲ್ 50 ಅಬವ್ ಕ್ಲೋಸ್ ಆಗೈತೆ ಅಂತ ಹೇಳಿದ್ನಲ್ಲ. ಸೊ ಅದು ಬಂದು ಇಲ್ಲಿ ಕ್ಲೋಸ್ ಆಯ್ತದೆ, ಇಲ್ಲೇ ತೋರಿಸ್ತದೆ. ಸೊ ಇಲ್ಲೇ ಗೊತ್ತಾಗುತ್ತೆ. ಸೊ ಸೇಮ್ ಇದೇ ಥರ ಕ್ಯಾಂಡ್ಲುನ ನಾವು ಸೈಕಾಲಜಿ ಅರ್ಥ ಮಾಡ್ಕೊಂಡ್ರೆ ಎಲ್ಲ ಅರ್ಥ ಮಾಡ್ಕೊಂಡಂಗೆ. ಆಮೇಲೆ ಸೊ ನಾನು ಯೂಸ್ ಮಾಡೋಂಥದ್ದು ಈ 6 ಕ್ಯಾಂಡಲ್ಸ್ಟಿಕ್ ಪ್ಯಾಟ್ರನು. 6ರಲ್ಲಿ ಪರ್ಟಿಕ್ಯುಲರ್ ಆಗಿ 4 ಯೂಸ್ ಮಾಡೋದು. ಇನ್ಯಾವುದು 50 ಅವೆಲ್ಲ 50 ನೋಡಿ ನನಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗೈತೆ. ನನಗೆ ಇದು 5ರಿಂದ 6ನೇ ವರ್ಷ ಬರ್ತಿರೋದು. ನಾನು ಇದು ಪೇಯ್ಡು ಕಾಲು ಪುಟ್ಟು ಅದು ತಗೊಂಡಿದ್ದೆ, ಅದು ಡಮಾರು. ಮತ್ತು ಕೋರ್ಸು ತಗೊಂಡೆ, ಅದು ಡಮಾರು. ಕೋರ್ಸ್ 5,000 ಕೊಟ್ಟು ತಗೊಂಡಿದ್ದೆ. ಕಾಲು ಮತ್ತು ಬೈ ನಾನು ಇದು ಕೊಡ್ತೀನಿ ಅಂತ ಹೇಳಿದರು, ಅದು 3,000 ಕೊಟ್ಟು ತಗೊಂಡಿದ್ದೆ. ಅಷ್ಟೇ ತಗೊಂಡಿದ್ದು. ಈ ಏನಂದರೆ ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರದ್ದೊಂದು 5-6 ಅಕೌಂಟ್ ಇರ್ತವೆ. 5-6 ಅಕೌಂಟಲ್ಲೂ ಟ್ರೇಡ್ ಮಾಡ್ತಾರೆ ಅವರು. ಸುಮ್ಮನೆ ಟ್ರೇಡ್ ಮಾಡ್ತಾರೆ ಅವರು. ಮಾಡಿಬಿಟ್ಟು ಲಾಸ್ಟಿಗೆ ಏನೋ ಟ್ರೇಡ್ ಮಾಡಿರೋ ವೀಡಿಯೋ ಮಾಡ್ತಾರೆ ಅವರು. ಅಂದರೆ ಎಲ್ಲತ್ರಲ್ಲೂ ಮಾಡಿರ್ತಾರೆ ಅವರು ವೀಡಿಯೋನ. ಇಲ್ಲಾಂದರೆ ಸ್ಕ್ರೀನ್ಶಾಟ್ಗಳು ಅವು ಇವು ನಾನು ಇಷ್ಟು ಟ್ರೇಡ್ ಮಾಡಿದೆ 1 ಲಾಸ್ ಆಗಿರ್ತದೆ, 2 ಲಾಸ್ ಆಗಿರ್ತದೆ, ಯಾವುದೋ ಒಂದು ಪ್ರಾಫಿಟ್ ಆಗಿರ್ತದೆ. ಅದು ಮಾತ್ರ ಶೋ ಮಾಡ್ಕೊತಾರೆ, ಇಷ್ಟು ಪ್ರಾಫಿಟ್ ಆಯಿತು ನಂದು. ಸೊ ನಮ್ಮ ಕೋರ್ಸ್ ಜಾಯ್ನ್ ಆಗಿ ಹಂಗೆ ಹಿಂಗೆ ಅಂದ್ಕೊಂಡು ಆ ಥರ ತೋರಿಸ್ಕೊತಾರೆ. ಬರೀ ಫೇಕೆ. ಈ ಕಾಲು ಪುಟ್ಟು ಅಂತೂ ಈ ಕೊಡ್ತೀನಿ ಅಂತ ಹೇಳ್ದೋ ಅವ್ನ ಸೈಕಾಲಜಿ ಹೆಂಗಿರ್ತದೋ ಆ ಥರ ಕೊಡ್ತಾನೆ ಹೋದರೆ ತಿಂಗಳ 3,000 ಕೇಳಿದ. ಅವಾಗ ಸ್ಟಾರ್ಟಿಂಗ್ ನನಗೂ ಗೊತ್ತಿರಲಿಲ್ಲ. ಸೊ ನಾವು ಕಲಿಯೋದು ಯಾವಾಗ ಅವ್ನು ಹೇಳ್ತಾನೆ ಕಾಲ್ ಮಾಡು ಬೈ ಮಾಡು ಅಂತ. ನಾನು ಫಸ್ಟ್ನೇ ದಿನ ಎಕ್ಸಾಂಪಲ್ ನನ್ನ ಹತ್ರ ಇರಲಿಲ್ಲ, ಬೇರೆ ಹತ್ರ ಇಸ್ಕೊಂಡು 1,000 ಬೇರೆ ಹತ್ರ ಇಸ್ಕೊಂಡು 3,000 ಅಡ್ಜಸ್ಟ್ ಮಾಡಿ ಹೆಂಗೋ ಕೊಟ್ಬಿಟ್ಟು ಅವನಿಗೆ. ಸೊ ಫಸ್ಟ್ನೇ ದಿನನೇ ಟ್ರೇಡ್ ಮಾಡಿದೆ. ಅವ್ನು ಹೇಳ್ದ 2 ಟ್ರೇಡ್ ಹೇಳ್ದ 4,000 ಡಮ್ಮು ಫಸ್ಟ್ನೇ ದಿನನೇ. ಇನ್ನು 6 ಥರ ಉಳ್ಕೋತು. ಹಿಂಗೆ ಆದರೆ ಕಷ್ಟ. ಸ್ಟಡಿ ನೋಡ್ದ, 1-2 ದಿನ ನೋಡ್ದ ಅವ್ನು ಹೆಂಗೆ ಕೊಡ್ತಾನೆ ಅಂದ್ಬಿಟ್ಟು. 2 ದಿನ ಇನ್ನೊಂದು 2-3 ದಿನ ನೋಡಿದೆ. 2-3 ದಿನ ಅವ್ನು ಹೇಳಿದ ಪ್ರಕಾರ ನೋಡಿದ್ರೆ ಡಮ್ಮು ಎಲ್ಲ ದುಡ್ಡು ಡಮ್ಮು. ಸುಮ್ಮನೆ ಆಗ್ಬಿಟ್ಟೆ ಈ ಸವಸನೆ ಬೇಡ ಅಂತ. ಆಮೇಲೆ ಇನ್ನೊಂದು ಸ್ವಲ್ಪ ದುಡ್ಡು ಅಡ್ಜಸ್ಟ್ ಆಯಿತು ಅಂದ್ಬಿಟ್ಟು ಒಂದು 5,000 ಕೊಡಿಸ್ಬಿಟ್ಟು ಅವನು ವೀಡಿಯೋ ಮಾಡಿ ಆಗ್ತಾಯಿದ್ದ. ಅಯ್ಯೋ ಫುಲ್ಲು ಪ್ರೋ ಟ್ರೇಡರ್ ಥರ. ಅವ್ನು ಕೋರ್ಸ್ ಬಂದು 5,000 ರೂಪಾಯಿ. ಆ ಕೋರ್ಸ ಇಲ್ಲ ಅಂದ್ರೆ ಒಂದು 300 ಜನ ತಗೊಂಡಿದ್ರು. 300 × 5 3 5 15 5,000 ಅಲ್ವಾ, 2 3 ಅಲ್ಲೇ ಆಗೋಯ್ತು. 15 ಲಕ್ಷ ಅಲ್ಲೇ ಆಗೋಯ್ತು. 300 ಜನ ತಗೊಂಡಿದ್ರು. ಒಳ್ಳೆ ಕತೆ ಇದಂತೂ. ಈ ಕೋರ್ಸ್ ಮುಖಾಂತರ ಹೇಳ್ಕೊಡ್ತೀನಿ ಸ್ಟ್ರಾಟಜಿಗಳು ಕೊಡ್ತೀನಿ. ಎಲ್ಲ ಸುಳ್ಳು. ನಿಮಗೆ ಆಲ್ರೆಡಿ ಎಲ್ಲ ಗೊತ್ತು. ಇವಾಗ ನೋಡಿ, ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಗೊತ್ತು, ಸಪೋರ್ಟ್ ಬಗ್ಗೆ ಗೊತ್ತು, ಸೊ ರೆಸಿಸ್ಟೆನ್ಸು ಎಲ್ಲ ಗೊತ್ತು. ಎಲ್ಲ ಯಾಮಾರ್ತಿರೋದು ಎಲ್ಲಿ ಅಂದರೆ ರಿಸ್ಕು ರಿವಾರ್ಡಲ್ಲಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಯಾಮಾರ್ತಿಲ್ಲ. ಅಂದರೆ ಪ್ರಾಫಿಟ್ ಬಂದಾಗ ಪ್ರಾಫಿಟ್ ಬುಕ್ ಮಾಡಲ್ಲ, ಲಾಸ್ ಆದಾಗ ಬುಕ್ ಮಾಡ್ಕೋತೀವಿ. ಮತ್ತು ನಮ್ಮದು ಕನ್ಸಿಸ್ಟೆನ್ಸಿ ಇಲ್ಲ. ಅಂದರೆ 1 ಟ್ರೇಡು 2 ಟ್ರೇಡು ತಗೊಳ್ಳಲ್ಲ ನಾವು ಅಂದರೆ ಓವರ್ ಟ್ರೇಡ್ ಮಾಡ್ತೀವಿ. ರಿಸ್ಕು ರಿವಾರ್ಡು ಓವರ್ ಟ್ರೇಡ್ ಮಾಡ್ತೀವಿ. ಮತ್ತು ರಿಸ್ಕು ರಿವಾರ್ಡು ಒಂದು ಸ್ವಲ್ಪ ಏನೋ ಕರೆಕ್ಟಾಗಿ ಮೇಂಟೈನ್ ಮಾಡಲ್ಲ. ಅಂದರೆ 1:4 5 ಹೋದ್ರೂ ಇನ್ನೂ ಮೇಕ್ ಹೋಗುತ್ತೆ ಅಂತ ವೇಟ್ ಮಾಡ್ತೀವಿ. ಕೊನೆಗೆ ಬಂದು ಸ್ಟಾಪ್ ಲಾಸ್ ಬಂದು ಇಟ್ಟಾಗುತ್ತೆ. ಮತ್ತು ಒಂದು ದಿನಕ್ಕೆ 1 ಟ್ರೇಡ್ 2 ಟ್ರೇಡ್ ಅಂದ್ಬಿಟ್ಟು ಕೂತ್ಕೊತೀವಿ. ಅದು ನೋಡಿದ್ರೆ ಒಂದು 10-20 ಟ್ರೇಡ್ ಆಯ್ತದೆ, ಬ್ರೋಕರಿನ ಚಾರ್ಜೇ ಹೋಯ್ತದೆ. ಸೊ ಅಲ್ಲೇ ಮಾಡ್ತಿದ್ದೀವಿ ಹೊರತು ನಮಗೆಲ್ಲ ಸ್ಟ್ರಾಟಜಿನೂ ಗೊತ್ತು. ಯೂಟ್ಯೂಬಲ್ಲಿ ನೋಡಿದ್ರೆ ಸಾವಿರ ಫ್ರೀಯಾಗೆ ಸಿಗ್ತವೆ ಸ್ಟ್ರಾಟಜಿ ಅವು ಇವು ಅಂತ. ಎಲ್ಲನೂ ನೋಡ್ಕೊಂಡು ಕೂತ್ಕೊಳ್ಳೇಬೇಡಿ. ಸ್ಟ್ರಾಟಜಿಗಳೆಲ್ಲ ಫುಲ್ಲು ನೀವು ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಸ್ಟ್ರಾಟಜಿ ಕಲಿತಾ ಇದ್ದೀನಿ ಅಂದರೆ ಅದ್ರ ಬಗ್ಗೆನೇ ಕಲೀರಿ. ಇನ್ನು ಅದು ಬಿಟ್ಟು ಯೂಟ್ಯೂಬಲ್ಲಿ ನೋಡ್ತಾನೆ ಇದ್ದರೆ ಒಂದಕ್ಕೊಂದು ತೋರಿಸ್ತಾನೆ ಇರ್ತದೆ ಸ್ಟ್ರಾಟಜಿಗಳನ್ನ. ನೀವೆಲ್ಲನೂ ಕಲಿತಾ ಕೂತ್ಕೊಂಡ್ರೆ ಚಾರ್ಟ್ ಓಪನ್ ಮಾಡಿದಾಗ ತಲೆ ಫುಲ್ಲು ಬ್ಲ್ಯಾಂಕ್ ಆಗ್ಬಿಡ್ತದೆ. ನೀವು ಅದೇ ಪರ್ಟಿಕ್ಯುಲರ್ ಒಂದು ಸ್ಟ್ರಾಟಜಿ ಕೂತ್ಕೊಂಡ್ರೆ ಆ ಸ್ಟ್ರಾಟಜಿ ದಿನಕ್ಕೆ 1 ಸಲ ಬರ್ಬೋದು, 2 ಸಲ ಬರ್ಬೋದು, ಇಲ್ಲ ಅಂದರೆ ಬರ್ದೇ ಇರ್ಬೋದು. ವೇಟ್ ಮಾಡಿ ಅಷ್ಟೇ. ಅದು ಬಂದಾಗ 100% ಒಂದು 10 ಟ್ರೇಡಲ್ಲಿ ಒಂದು 6 ಟ್ರೇಡ್ ಆದರೂ 1:2 ಸಿಕ್ಕಿದ್ರೂ ಪ್ರಾಫಿಟಬಲ್ ಎಲ್ಲ ಇರ್ತಿರಲ್ಲ ಅಷ್ಟೇ. ಅವರು ಯೂಟ್ಯೂಬಲ್ಲಿ
ಹಾಕ್ತಾರಲ್ಲ ಅವರೆಲ್ಲ ಬರೀ ಪ್ರಾಫಿಟ್ ಇದ್ರೆ ಮಾತ್ರ ಹಾಕ್ತಾರೆ, ಒಬ್ಬೊಬ್ರು ಲಾಸ್ ಇದ್ರೇನು ಹಾಕತಾರೆ, ಸುಮ್ಮನೆ ಅವ್ರು ಬಿಲ್ಡಪ್ ಕೊಟ್ಕೊಂಡೆ ಹಾಕತಾರೆ. ಹಂಗೆ ಅವರು ಮಾರ್ಕೆಟಲ್ಲೇ ಪ್ರಾಫಿಟ್ ಮಾಡೋದಾಗಿದ್ರೆ ಸೊ ಯಾಕೆ ಕೋರ್ಸು ಅವರೇ ಪ್ರಾಫಿಟ್ ಮಾಡ್ಕೊಂಡು ಆರಾಮಾಗಿ ಇರ್ಬೋದಿತ್ತು ತಾನೆ. ಯಾಕೆ ಯೂಟ್ಯೂಬಲ್ಲಿ ನಾನು ಕೋರ್ಸ್ ಸೇಲ್ ಮಾಡ್ತೀನಿ ಅಂತ ಹೇಳ್ತಾರೆ? ಯಾಕಂದರೆ ಆ ಕೋರ್ಸಿಂದ ದುಡ್ಡು ಮಾಡ್ಕೊಳ್ಳೋಕ್ಕೆ, ಯೂಟ್ಯೂಬಿಂದ ದುಡ್ಡು ಮಾಡ್ಕೊಳ್ಳೋಕ್ಕೆ, ಆದ್ರಿಂದನೇ ದುಡ್ಡು ಮಾಡ್ಕೊಳ್ಳೋದವರು. ಹೇಳ್ತೀನಿ ಕೇಳಿ, ಅವರು ಟ್ರೇಡಿಂಗು ಮಣ್ಣು ಬರೋದಿಲ್ಲ, ಅರ್ಧಂಬರ್ಧ ಕಲ್ತಿರ್ತಾರೆ. ನೀವು ಎಷ್ಟು ಕಲ್ತಿದ್ದೀರೋ ಅಷ್ಟೇ, ಆದರೆ ಅವರು ಒಂದು ಸ್ವಲ್ಪ ಬಿಲ್ಡಪ್ ತಗೋತಾ ಇರ್ತಾರೆ, ಮತ್ತು ಏನೋ ಪ್ರಾಫಿಟ್ ತೋರಿಸ್ಕೊತಾ ಇರ್ತಾರೆ ನಿಮಗೆ. ಹಂಗಾಗಿ ನಿಮಗೆ ಒಂದು ಸ್ವಲ್ಪ ಟೆಂಪ್ಟ್ ಆಗ್ಬೋದು, ಕೋರ್ಸ್ ತಗೋಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ. ಅದರಲ್ಲಿ ಮಣ್ಣು ಇರಲ್ಲ. ಆಮೇಲೆ ಇವಾಗೆಲ್ಲ ಒಂದು ಈತಲ್ಲಿ ನೋಡಿದೆ ನ್ಯೂಸಲ್ಲಿ, ಅವನೇ 5 ಕೋಟಿ ಲಾಸ್ ಮಾಡ್ಕೊಂಡವನೇ. ಬಟ್ ನಾನು ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ನಿಮ್ಮನ್ನ ಪ್ರೋ ಮಾಡ್ತೀನಿ ಹಂಗೆ ಹಿಂಗೆ ಅಂದ್ಕೊಂಡು ತೋರಿಸ್ಕೊಂಡು ಆ ಥರಲ್ಲೇ ಎಷ್ಟು 250 ಕೋಟಿನೋ ಎಷ್ಟೋ ಮಾಡ್ಕೊಂಡವನೇ ಅಂತ ನ್ಯೂಸಲ್ಲಿ ಇತ್ತು. ಬರೀ ಕೋರ್ಸ್ ಸೇಲ್ ಮಾಡಿದ್ರೆ ಎಷ್ಟು ಮಾಡ್ಕೊಂಡವನೇ, ಅವನೇ 5 ಕೋಟಿ ಲಾಸ್ ಮಾಡ್ಕೊಂಡವನೇ ಅಂತ. ಎಲ್ಲರಿಗೂ 7 ಕೋಟಿನೇ ಎಷ್ಟು ದುಡ್ಡು ಮಾಡ್ಕೊಂಡವನೇ ಅವನು ಅಂತ. ಒಳ್ಳೆ ಆ ಥರ ಇವಾಗಿರೋದು ನಮ್ಮದು ಸೋಷಿಯಲ್ ಮೀಡಿಯಾ. ನೋಡಿ, ಏನೂ ನಂಬೇಡಿ. ಸೋಷಿಯಲ್ ಮೀಡಿಯಾದಲ್ಲಿ ಅದು ಸುಮ್ಮನೆ ನಿಮ್ಮನ್ನ ಅವ್ರು ಕೋರ್ಸ್ ಸೆಲ್ ಮಾಡ್ಕೊಳ್ಳೋಕ್ಕೋಸ್ಕರ ಅಟ್ರಾಕ್ಟ್ ಮಾಡ್ತಾರೆ ಬಿಟ್ಟರೆ, ನೀವೇ ಕಲಿಬೇಕು, ನಿಮ್ಮ ರಿಸ್ಕ್ ರಿವಾರ್ಡು ನೀವೇ ಮ್ಯಾನೇಜ್ ಮಾಡಬೇಕು. ಸೊ ಆಯಿತು, ಓಕೆ, ನೀವು ಯಾರು ಇದುವರೆಗೂ ಅಂದರೆ ಈ ಥರ ಕಾಲು ಮತ್ತು ಬೈ ಅಮೌಂಟ್ ಕೊಟ್ಟು ಏನಾದರೂ ತಗೊಂಡಿದ್ರೆ ಮತ್ತು ಮತ್ತು ಯಾವ್ದಾದ್ರು ಕೋರ್ಸ್ ಏನಾದ್ರು ಬೈ ಮಾಡಿದರೆ, ಸ್ಟ್ರಾಟಜಿಗಳು ಕಲ್ತಿದ್ರೆ ನನಗೆ ಕಮೆಂಟ್ ಮಾಡಿ ನೋಡೋದ ಎಷ್ಟು ಜನ ತಗೊಂಡಿದ್ದೀರಾ ಅಂತ. ಇಲ್ಲ ಇವಾಗ ಹೊಸ್ದಾಗಿ ಕಲಿತಾ ಇದ್ದೀನಿ ಅಂದರೆ ನಾನು ಫುಲ್ ನೀಟಾಗಿ ಹೇಳ್ಕೊಡ್ತೀನಿ, ಫ್ರೀಯಾಗಿ ಹೇಳ್ಕೊಡ್ತೀನಿ. ಇದೇನು ದುಡ್ಡು ಬೇಡ. ಹೇಳ್ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಸೊ ನಾನು ಇನ್ನೂ ಇಂಪ್ರೂವ್ಮೆಂಟ್ ಆದಂಗೆ ಆಯ್ತದೆ. ಮತ್ತು ಅಂದರೆ ಇನ್ನೊಂದು ವಿಷಯ ಅಂದರೆ, ನೀವು ಟ್ರೇಡಿಂಗ್ ಕಲಿತಿದ್ರೆ ಇನ್ನೊಬ್ಬ ನಿಮ್ಮ ಜೊತೆ ಟ್ರೇಡರ್ ಇದ್ದರೆ ಬೆಸ್ಟು. ಯಾಕೆ ಗೊತ್ತಾ? ಇನ್ನೊಂದು ಹೇಳ್ಬಿಡ್ತೀನಿ. ನೀವು ಕಲ್ತಿರ್ತೀರ, ಅವನು ಕಲ್ತಿರ್ತಾರೆ. ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಕೂತ್ಕೋತೀರಾ, ಅವಾಗ ನಿಮ್ಗೆ ಅನ್ಸುತ್ತೆ ಅದು ಮೇಲ್ಗೆ ಹೋಗುತ್ತೆ ಅಂತ, ಅವ್ನಿಗೆ ಅನ್ಸುತ್ತೆ ಕೆಳಗೆ ಬರುತ್ತೆ ಅಂತ. ಸೊ ಅವಾಗ ನೀವು ವೆಯ್ಟ್ ಮಾಡ್ಬೋದು. ಅವಾಗ ಇಲ್ಲ ಇರ್ಬೋದು, ಈ ಥರ ಕರೆಕ್ಟು ಅಂತ ಆ ಥರನೂ ಥಿಂಕ್ ಮಾಡ್ಬೋದು. ಮತ್ತು ನೀವು ಓವರ್ ಟ್ರೇಡಿಂಗ್ನ ಅವಾಯ್ಡ್ ಮಾಡ್ಬೋದು. ಸೊ ಒಬ್ರಿಗೊಬ್ರು ಡಿಸ್ಕಷನ್ ಮಾಡ್ತಾ, ಹೌದು ಅಲ್ವ, ಹಿಂಗೆ ಥಿಂಕ್ ಮಾಡಿಲ್ಲ, ಈ ಥರ ಹಿಂಗೆ ಅಂತ ಕಲಿಬೋದು. ಸೊ ನಾನು ಹೇಳ್ತೀನಿ, ಇವಾಗ ಇಷ್ಟು ನಾನು ಇವಾಗ ಪರ್ಟಿಕ್ಯುಲರ್ 4 + 2 6 ಕ್ಯಾಂಡಲ್ಸ್ಟಿಕ್ ಹೇಳ್ಕೊಟ್ಟೆ. 6ರಲ್ಲಿ 6 ಕ್ಯಾಂಡಲ್ಸ್ಟಿಕ್ಕು. ನೆಕ್ಸ್ಟು ಸಪೋರ್ಟ್ ರೆಸಿಸ್ಟೆನ್ಸು ಹೆಂಗೆ ಮಾರ್ಕ್ ಮಾಡೋದು, ಇನ್ನು ಟ್ರೆಂಡ್ ಲೈನು, ಫಿಬೊನಾಚಿ, ಅವೆಲ್ಲ ಸಿಂಪಲ್ ಆಗಿ ಒಂದೊಂದು ವೀಡಿಯೋ ಬರ್ತದೆ ಅಷ್ಟೇ. ಅಷ್ಟು ಕಲಿತ್ರೆ ನಿಮ್ಮ ನೀಟಾಗಿ ನಾನು ವೀಡಿಯೋಗಳು ನೋಡ್ತಾ ಬಂದರೆ ಸಾಕು. ಡೈಲಿ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಆ ವೀಡಿಯೋಗಳು ನೋಡಿ ನೀವು ಏನಂತೇಳಿ ನೋಡಿದ್ರೆ ಸಾಕು. ಫ್ರೀಯಾಗಿ ಆರಾಮಾಗಿ ನಿಮ್ಮ ಸೈಕಾಲಜಿ ಫುಲ್ ಇಂಪ್ರೂವ್ಮೆಂಟ್ ಆಗುತ್ತೆ. ಆರಾಮಾಗಿ ನೀವು ಒಂದು ವಾರದಿಂದ 15 ದಿನ ಸಾಕು ಆರಾಮಾಗಿ ಟ್ರೇಡ್ ಆಗ್ಬೋದು. ಆಮೇಲೆ ಇನ್ನೊಂದು ಪೇಪರ್ ಟ್ರೇಡ್ ಮಾಡಿ ಅಂತ ಹೇಳ್ತಾರೆ. ನೀವು ಪೇಪರ್ ಟ್ರೇಡು 1 ತಿಂಗಳಲ್ಲ 1 ವರ್ಷ ಮಾಡಿದ್ರೂ ಅಷ್ಟೇ ಪೇಪರ್ ಟ್ರೇಡು ಏನಾಗುತ್ತೆ ಗೊತ್ತಾ? ಪೇಪರ್ ಟ್ರೇಡಲ್ಲಿ ಅದರಲ್ಲಿ ನಿಮ್ಮ ಮನಿ ಇನ್ವಾಲ್ವ್ ಆಗಿರಲ್ಲ. ಸೊ ಹಂಗಾಗಿ ನಿಮ್ಮ ಸೈಕಾಲಜಿ ಎಫೆಕ್ಟ್ ಆಗುತ್ತೆ. ಮನಿ ಇರಲ್ವಲ್ಲ, ಬೈ ಮಾಡು ಸೆಲ್ ಮಾಡು, ಏನು ಪ್ರಾಫಿಟ್ ಆದರೂ ಮಿನಿಮಮ್ ಏನಾದರೂ ನೀವು ಟ್ರೇಡಿಂಗ್ ಅಂದರೆ ನೀವು ಸುಮ್ಮನೆ ನೋಡ್ತಾ ಇದ್ರೆ ಓಕೆ. ಅಂದರೆ ಮಾರ್ಕೆಟು ನೀವು ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಇರ್ತೀರಾ, ಡೈಲಿ ನೈಟ್ ಹೊತ್ತು ಹೋಗ್ಬಿಟ್ಟು ನಮ್ಮ ಸ್ಟ್ರಾಟಜಿ ಪ್ರಕಾರ ಎಲ್ಲ ಟ್ರೇಡ್ ತಗೋದಿತ್ತು, ಇವತ್ತು 1 ತಗೋದಿತ್ತು, 2 ತಗೋದಿತ್ತು, ಆ ಥರ ನೋಡಿದ್ರೆ ಓಕೆ, ನೀವು ಏನಾದ್ರು ಟ್ರೇಡ್ ಮಾಡಲೇಬೇಕು. ಸೊ ಪೇಪರ್ ಟ್ರೇಡ್ ಮಾಡ್ತಿದ್ರೆ ಮಿನಿಮಮ್ ಒಂದು 2-3 ಸಾವಿರನಾದ್ರು ಇನ್ವೆಸ್ಟ್ ಮಾಡಿ. ಸೊ ಸಿಂಪಲಾಗಿ ಅಂದರೆ ಲಾಸ್ ಆದರೆ ಒಂದು ದಿನಕ್ಕೆ ಒಂದು 200 ರೂಪಾಯಿ 1 ಟ್ರೇಡು 2 ಟ್ರೇಡು ಆ ಥರ ಫಿಕ್ಸ್ ಮಾಡ್ಕೊಂಡು ಮಾಡಿದ್ರೆ ಬೆಸ್ಟು. ಇವೆಲ್ಲ ಕಲ್ತು ಸುಮ್ಮನೆ ಮಾಡೋಕೆ ಹೋಗ್ಬಿಡಿ, ಲಾಸ್ ಆಗುತ್ತೆ. ಫಸ್ಟ್ ಎಲ್ಲ ತಿಳ್ಕೊಂಡು ಆ ಥರ ಮಾಡಿ. ಪೇಪರ್ ಟ್ರೇಡ್ ಅಂತೂ ಮಾಡಿದ್ರು ವೇಸ್ಟು ನನ್ನ ಪ್ರಕಾರ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ನೋಡಿದ್ದಕ್ಕೆ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋ ಬರ್ತಾ ಇರ್ತದೆ ಎಜುಕೇಷನ್ ಪರ್ಪಸಿಗೋಸ್ಕರ. ಎಲ್ಲರೂ ಲೈಕ್ ಮಾಡಿದ್ರೆ ಜಾಸ್ತಿ ಜನಕ್ಕೆ ಶೇರ್ ಆಯ್ತಾರೆ. ಮತ್ತು ನಾನು ಲೈವ್ ಬಂದು ಅಂದರೆ ಇನ್ನೂ ನೀಟಾಗಿ ನಿಮ್ಮ ಕ್ವಶನ್ಗೆಲ್ಲ ಆನ್ಸರ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಆ್ಯಕ್ಚುಲಿ ನಾನು ಎಲ್ಲ ಹೇಳಿದೆ, ಬಟ್ ಮರ್ತೇ ಬಿಟ್ಟೆ. ಅಂದರೆ ಎಂಟ್ರಿ ಎಲ್ಲಿ ಮಾಡಬೇಕು ಮತ್ತು ಸ್ಟಾಪ್ ಲಾಸ್ ಎಲ್ಲಿ ಇಡಬೇಕು ಅಂತ. ಸೊ ಅದಕ್ಕೆ ಈ ವಿಡಿಯೋನು ಅದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ. ಸೊ ನೀವು ಮಾಮೂಲಿ ಈ ಥರ ಕ್ಯಾಂಡಲ್ಸ್ಟಿಕ್ ಫಾರ್ಮ್ ಆಯಿತು, ಬೇರೆ ಬುಲಿಶ್ ಆಂಗಲ್ ಪಿನ್ನು ಅಂತ, ಇವಾಗ ಡೌನ್ ಟ್ರೆಂಡು ಇದಾಯಿತು, ಮತ್ತು ಒಂದು ಗ್ರೀನ್ ಕ್ಯಾಂಡಲ್ ಬಂತು. ಓಕೆನಾ? ಇವಾಗ ನೀವು ಎಕ್ಸಾಂಪಲ್ ಹೇಳ್ತೀನಿ, ಇದು ಫುಲ್ಲು ದೊಡ್ಡ ಜಾಸ್ತಿ ಎಸ್ ಆಯಿತು ಅಂದರೆ ವೆಯ್ಟ್ ಮಾಡಿ, ಒಂದು 3/4% ಆದರೂ, ಈ ಕ್ಯಾಂಡ್ಲು 1/4% ಆದರೂ ಬರ್ತದೆ. ಅವಾಗ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡಿ. ಬಂದೇ ಬರ್ತದೆ 100%. ಇಲ್ಲ ಅಂದರೆ ಹಿಂಗೆ ಹೋಗಿ ಮತ್ತೆ ರೀಟೆಸ್ಟ್ ಆಗಿ ಮತ್ತೆ ಮೇಲೆ ಹೋಗುತ್ತೆ. ಸೊ ಈ ಪ್ರೈಸ್ಗಂತೂ ತಾಳಬೇಡಿ. ಒಂದು ಸ್ವಲ್ಪ ಈ ಪ್ರೈಸ್ ಒಂದು 50 ರೂಪಾಯಿ ಆಗಿದ್ದರೆ ಒಂದು 40 ರೂಪಾಯಿ ಆ ಥರ ವೆಯ್ಟ್ ಮಾಡಿ. ಸೊ ಈ ಥರ ತಾಳಿ ಟ್ರೇಡು. ನೆಕ್ಸ್ಟು ಸೇಮ್ ಇವು ಅದೇನೆ. ಇದು ಆದ ತಕ್ಷಣ ಇಲ್ಲೇ ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿಬಿಡಿ. ವೆಯ್ಟ್ ಮಾಡಿ, ಒಂದು 2-3 ಪಾಯಿಂಟು ಕೆಳಗಡೆ ಬಂದ ತಕ್ಷಣ ಬೈ ಮಾಡಿ. ನೆಕ್ಸ್ಟು ಮೇಲ್ಗಡೆ ಹೋಗುತ್ತೆ. ಜಾಸ್ತಿ ಸ್ಟಾಪ್ ಲಾಸ್ ಇದ್ದರೆ, ನಿಮ್ಮ ಸ್ಟಾಪ್ ಲಾಸು ಓಕೆ ತಗೋಬೋದು. ಒಂದು 20 ಪಾಯಿಂಟ್ ಐತೆ, ಇಲ್ಲ ಒಂದು 5 ಪಾಯಿಂಟ್ ಐತೆ, 10 ಪಾಯಿಂಟ್ ಐತೆ ತಗೋಬೋದು ಅಂದರೆ ಓಕೆ. ಇಲ್ಲ ಒಂದು ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ವೆಯ್ಟ್ ಮಾಡಿ ಒಂದು ನಿಮಗೆ ಅನುಕೂಲಕ್ಕೆ ಬಂದರೆ ತಗೊಳ್ಳಿ. ಇಲ್ಲ ಅಂದರೆ ಓಕೆ, ಇನ್ನು ನೆಕ್ಸ್ಟು ಮಾರ್ಕೆಟ್ ಆಪರ್ಚುನಿಟಿಗಳನ್ನ ಕೊಡ್ತಾ ಇರ್ತದೆ. ವೆಯ್ಟ್ ಮಾಡಿ. ಅಂದರೆ ಸುಮ್ಮನೆ ಆಮೇಲೆ ನೀವು ಸ್ಟಾಪ್ ಲಾಸ್ ಇಟ್ ಮಾಡ್ಕೊಂಡು ಓವರ್ ಟ್ರೇಡ್ ಮಾಡಿ, ಸೊ ಹಿಂಗೆ ಅಂದ್ಕೊಂಡು ನಿಮ್ಮ ಅಕೌಂಟಲ್ಲಿರೋ ದುಡ್ಡೆಲ್ಲ ಖಾಲಿ ಮಾಡ್ಕೊಳ್ಳೋದ. ಮಾರ್ಕೆಟ್ ಎಲ್ಲೂ ಹೋಗಲ್ಲ, ಡೈಲಿ ಇರ್ತದೆ. ಎಕ್ಸಾಂಪಲ್ ನಾನು ಒಂದು 4-5 ವರ್ಷದಿಂದ ಮಾಡ್ತಾ ಇದ್ದೀನಿ ಅಲ್ವಾ, ಸೊ ಎಲ್ಲೂ ಹೋಗಿಲ್ಲ. ಸೊ ನಮ್ಮ ಕ್ಯಾಪಿಟಲ್ ಇಂಪಾರ್ಟೆಂಟು. ನಮ್ಮ ಕ್ಯಾಪಿಟಲ್ನ ಸೇವ್ ಮಾಡ್ಕೋಬೇಕು. ಮತ್ತು ದಿನಕ್ಕೆ 1 ಅಥವಾ 2 ಟ್ರೇಡು ಕರೆಕ್ಟಾಗಿ ಟ್ರೇಡ್ ಮಾಡಬೇಕು ಅಷ್ಟೇ, ಇನ್ನೇನೂ ಇಲ್ಲ ಟ್ರೇಡಿಂಗ್ನಲ್ಲಿ. ಓವರ್ ಟ್ರೇಡ್ ಮಾಡಬಾರ್ದು. ರಿಸ್ಕ್ ರಿವಾರ್ಡ್ ಕರೆಕ್ಟಾಗಿರಬೇಕು ಅಷ್ಟೇ. ಓಕೆ, ಥ್ಯಾಂಕ್ ಯು.